ಸಹನಾ ಟೆಕ್ ಅಕಾಡೆಮಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಈಗ ಬಳಸ್ತಾ ಇರುವಂಥ ಲ್ಯಾಪ್ಟಾಪು ಏನಾಗಿದೆ ಅಂತಂದರೆ ಮೆಮ್ರಿ ಹೆಚ್ಚಾಗಿ ಸ್ಲೋಗಿ ವರ್ಕ್ ಆಗತ್ತೈತಿ. ಅದನ್ನು ಪಾಸ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ದಿಸ್ ಪಿ ಸಿ ಅಂತಿದೆಯಲ್ಲ ಅದನ್ನು ಓಪನ್ ಮಾಡಿಕೊಡ್ರಿ. ಓಪನ್ ಮಾಡಿಕೊಂಡು ಇಲ್ಲಿ ಲೋಕಲ್ ಡಿಸ್ಕ್ ಸಿ ಅಂತಿದೆಯಲ್ಲ ಎಷ್ಟಿದೆ ನೋಡ್ರಿ, 169 GB ಒಳಗೆ 98.7 ಫ್ರೀ ಆಗಿದೆ. ಉಳಿದಷ್ಟು ಇನ್ಕ್ರೀಸ್ ಮಾಡಬೇಕು. ಇದರ ವ್ಯಾಲ್ಯೂಮದ ಮೆಮ್ರಿಯನ್ನು ಇನ್ಕ್ರೀಸ್ ಮಾಡೋದ್ರಿಂದ ಕೆಲವೊಂದು ಸ್ಟೆಪ್ಪನ್ನು ನಾವು ಫಾಲೋ ಮಾಡೋದ್ರಿಂದ ನಾವು ಏನು ಮಾಡ್ಬೋದು, ಸ್ಲೋ ಆಗಿ ವರ್ಕ್ ಆಗುವಂಥ ಲ್ಯಾಪ್ಟಾಪನ್ನು ಫಾಸ್ಟಾಗಿ ಮಾಡ್ಕೋಬೋದು. ಅದಕ್ಕೆ ಕೆಲವೊಂದು ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಬನ್ನಿ ಲ್ಯಾಪ್ಟಾಪಿಗೆ ಹೋಗೋಣ. ಆವಾಗ ಇಲ್ಲಿ ರನ್ ಕಮಾಂಡು ಓಪನ್ ಆಕತಿ. ಓಪನ್ ಆಗಿಂದ ಇಲ್ಲಿ ಏನು ಮಾಡ್ಬೇಕು, ನಾವು ಮೊದಲ ಬಾರಿಗೆ ಯೂಸ್ ಮಾಡ್ತಾ ಇದ್ರೆ ನಾವೇನು ಮಾಡಬೇಕು, ಟೈಪ್ ಮಾಡಬೇಕು. ಏನಂತಂದರೆ ಟೆಂಪ್ ಅಂತಂದು ಟೈಪ್ ಮಾಡಿ ಎಂಟರ್ ಮಾಡಿರಿ. ಎಂಟರ್ ಮಾಡಿ ಓಕೆ ಕೊಡ್ರಿ. ಓಕೆ ಕೊಟ್ಟಾಗ ಇಷ್ಟು ಕ್ಯಾಚ್ ಫೈಲ್ ಅಂತ ಇರ್ತಾವೆ. ಇವನ್ನ ಏನು ಮಾಡ್ಬೇಕು, ನಾವು ಡಿಲೀಟ್ ಮಾಡ್ಬೇಕ್ರಿ. ಇದನ್ನು ಹೇಗೆ ಡಿಲೀಟ್ ಮಾಡ್ಬೇಕಂತಂದರೆ ಕಂಟ್ರೋಲ್ ಎ ಮಾಡಿ ಶಿಫ್ಟ್ ಡಿಲೀಟ್ ಮಾಡಬೇಕು. ಅವಾಗ ಇವಿಷ್ಟು ಐಟಮ್ಸನ್ನು ನಾವು ಪರ್ಮನೆಂಟಾಗಿ ಡಿಲೀಟ್ ಮಾಡ್ಬೋದು. ಎಷ್ಟು 66 ಐಟಮ್ಸ್ ಇದಾವ್ರಿ. ಎಸ್, ಕೀಬೋರ್ಡ್ಗೆ ಹೋಗಿ ವಿಂಡೋ ಆರ್ ಅಂತ ಪ್ರೆಸ್ ಮಾಡಿ % ಟೆಂಪ್ ಅಂತ ಟೈಪ್ ಮಾಡಬೇಕು. ಈಗ ನಾನು ಆಲ್ರೆಡಿ ಮಾಡಿದ್ದೇನೆ. ಅವಾಗ ಅದನ್ನು ಸೆಲೆಕ್ಟ್ ಮಾಡಿಕೊಂಡು % ಟೆಂಪ್ ಅಂತ ಓಕೆ ಕೊಡ್ರಿ. ಓಕೆ ಕೊಟ್ಟಾಗ ಇಷ್ಟು ಫೈಲ್ಸ್ ಇದಾವೆ ನೋಡ್ರಿ, ಇವನ್ನ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡೋದ್ರಿಂದ ಕಂಪ್ಯೂಟರ್ ಏನಾಕತಿ, ಫಾಸ್ಟಾಗಿ ವರ್ಕ್ ಆಕತಿ. ಅಂದರೆ ನಮ್ಮ ಮೆಮ್ರಿಯಲ್ಲಿ ಬೇಡದ ವಿಚಾರಗಳನ್ನು ತುಂಬಿಕೊಂಡಾಗ ಹೇಗೆ ಕನ್ಫ್ಯೂಷನ್ ಆಗ್ತದಲ್ಲ, ಹಾಗೆ ಕಂಪ್ಯೂಟರ್ ಮೆಮ್ರಿಯಲ್ಲೂ ಬೇಡವಾದಂಥ ಫೈಲ್ಸ್ ಇದ್ದಾಗ ಅವನ್ನ ಡಿಲೀಟ್ ಮಾಡೋದ್ರಿಂದ ಕಂಪ್ಯೂಟರ್ ಮೆಮ್ರಿ ಫ್ರೆಶ್ ಆಕತಿ. ಆಮೇಲೆ ಅದರ ಪರ್ಫಾರ್ಮೆನ್ಸು ಹೆಚ್ಚಾಕತಿ. ಈಗ ಈ ಫೈಲ್ಸನ್ನು ಡಿಲೀಟ್ ಮಾಡೋಣ. ಕಂಟ್ರೋಲ್ ಎ ಶಿಫ್ಟ್ ಹಿಡ್ಕೊಂಡು ಡಿಲೀಟ್ ಬಟನ್ ಪ್ರೆಸ್ ಮಾಡೋದ್ರಿಂದ ಎಷ್ಟು 116 ಫೈಲ್ಸ್ ಇದಾವೆ ನೋಡ್ರಿ, ಅವು ಡಿಲೀಟ್ ಮಾಡಿರಿ. ಆಮೇಲೆ ವಿಂಡೋ ಆರ್ ಪ್ರೆಸ್ ಮಾಡಿರಿ. ಮತ್ತು ಮಾಡಿ ಪ್ರೀ ಪೆಚ್ ಅಂತಂದು ಸರ್ಚ್ ಮಾಡಬೇಕು. ಪ್ರೀ ಪೆಚ್ ಆಮೇಲೆ ಓಕೆ ಕೊಡ್ರಿ. ಓಕೆ ಕೊಟ್ಟಾಗ ಇದು ಎಕ್ಸೆಸ್ಸನ್ನು ಕೇಳ್ತೈತಿ. ಅವಾಗ ಕಂಟಿನ್ಯೂ ಮಾಡಿರಿ. ಕಂಟಿನ್ಯೂ ಮಾಡಿ ಇವನು ಡಿಲೀಟ್ ಮಾಡಬೇಕು. ಇವಾಗ ಕಂಟ್ರೋಲ್ ಎ ಹೆಂಗೆ ಡಿಲೀಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಎ ಶಿಫ್ಟ್ ಡಿಲೀಟ್. ಎಸ್, ವಿಂಡೋ ಆರ್ ಪ್ರೆಸ್ ಮಾಡಿರಿ. ರನ್ ಕಮಾಂಡು ಓಪನ್ ಆಯಿತು. ಇಲ್ಲಿ ಏನು ಮಾಡಬೇಕು, ರೀಸೆಂಟ್ ಅಂತ ಟೈಪ್ ಮಾಡಬೇಕು. ಓಕೆ ಕೊಟ್ಟಿವಿ. ಆಮೇಲೆ ಕಂಟ್ರೋಲ್ ಎ ಮಾಡಿ ಶಿಫ್ಟ್ ಡಿಲೀಟ್. ವಿಂಡೋ ಆರ್ ಟ್ರೀ ಅಂತ ಟೆಸ್ಟ್ ಮಾಡಿ ಓಕೆ ಕೊಡಿ. ಅಲ್ಲಿರುವಂತಹ ಅನ್ವಾಂಟೆಡ್ ಫೈಲ್ಸನ್ನು ನಾವೇನು ಮಾಡಿದ್ವಿ, ಡಿಲೀಟ್ ಮಾಡಿದ್ವಿ. ಇದನ್ನು ನಾವು ಈಗ ಎಷ್ಟು ಬಂತು, 99.1 GB ಬಂತು. 98 ಇತ್ತು, 1 GB ಹೆಚ್ಚಾಯ್ತು. ಹೀಗೆ ನಾವು ಸ್ಲೋ ಆಗಿರುವಂತಹ ಕಂಪ್ಯೂಟರಲ್ಲಿ ಲ್ಯಾಪ್ಟಾಪನ್ನು ಫಾಸ್ಟಾಗಿ ವರ್ಕ್ ಮಾಡಬೇಕಂತಂದರೆ ನಾನು ಮಾಡಿದಂಥ ಈ ಸ್ಟೆಪ್ಪನ್ನು ಫಾಲೋ ಮಾಡೋದ್ರಿಂದ ಕಂಪ್ಯೂಟರನ್ನು ಫಾಸ್ಟಾಗಿ ವರ್ಕ್ ಆಗುವಂತೆ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.